ನಮಸ್ಕಾರ ಮತ್ತೊಮ್ಮೆ ಎನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ಇವತ್ತು ನಾವು ಬೂವೈನ್ ದೊಡ್ಡಿಗೆ ಬಂದಿದ್ದೀವಿ. ಆಫ್ಟರ್ 2ರಿಂದ 3 ವರ್ಷ ನಂತರ, ಹತ್ತತ್ರ 2ರಿಂದ 3 ವರ್ಷ ಆಯಿತು. ಅದಕ್ಕೆ ಮುಂಚೆ ರೆಗ್ಯುಲರಾಗಿ ಬರ್ತಾಯಿದ್ವಿ. ಬಟ್ ಏನಂದರೆ ಚಾನಲ್ ಶುರು ಆದಾಗಿಂದ ಎಲ್ಲೂ ಪ್ರತಿ ಸಲ ಪದೇ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಮತ್ತೆ ಹಳೇದು 2-3 ವರ್ಷ 4 ವರ್ಷ 5 ವರ್ಷದಿಂದ ಯಾವ್ಯಾವ ವೀಡಿಯೋ ಮಾಡಿದ್ದೀವಿ ಅಲ್ಲೆಲ್ಲ ರೀವಿಸಿಟ್ ಮಾಡ್ತಾಯಿದ್ದೀವಿ. ಸೊ ಇನ್ನೊಂದು ಆ ನೆನಪನ್ನ ಮತ್ತೆ ಮರುಕಳಿಸ್ಲಿ ಅಂತ. ಸೊ ಈಗ ಅವಾಗ ತುಂಬ ದೊಡ್ಡ ಗ್ಯಾಂಗಲ್ಲಿ ಬಂದಿದ್ವಿ. ಇವಾಗ ಒಂದು 5 ಜನ ಬಂದಿದ್ದೀವಿ. ತುಂಬ ಲೇಟ್ ಮಾಡಿದ್ರೆ ಹೋಗೋಣ. ಎಲ್ಲಿ ಅಂದರೆ ಮಹೇಶ್ ಅವರ ತವಾ ಫ್ರೈ, ಫಿಶ್ ತವಾ ಫ್ರೈ ಜಾಗಕ್ಕೆ ಬಂದಿದ್ದೀವಿ. ಸೊ ಜಾಗ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ಸೊ ಲಾಸ್ಟ್ ಟೈಮ್ ಬಂದಾಗೂ ಇವ್ರ ಹತ್ರನೇ ಬಂದು ಟೇಸ್ಟ್ ಮಾಡಿದ್ದು. ಸಲದ ಮಾಡಿಕೊಡ್ತಾರೆ. ಮೇಯ್ನಾಗಿ ಬಂದುಬಿಟ್ಟು ಲಾಸ್ಟಲ್ಲಿ ಚಟ್ನಿ ಹಾಕ್ತಾರೆ, ಒಂದು ಸ್ವಲ್ಪ ಇದು ಪೆಪ್ಪರ್ ಪುಡಿ ಹಾಕ್ಬಿಟ್ಟು ಕೊಡ್ತಾರೆ. ಅದು ಅಲ್ಟಿಮೇಟ್ ಆಗಿರುತ್ತೆ. ಸೊ ಖಾರ ನಾವು ಹೆಂಗೆ ಬೇಕೋ ಹಂಗೆ ನಾವು ಕಸ್ಟಮೈಸ್ ಮಾಡ್ಕೊಬೋದು. ಲೊಕೇಶನ್ನ ಫಾಲೋ ಮಾಡಿ ಆರಾಮಾಗಿ ಈ ಜಾಗಕ್ಕೆ ಬರ್ತೀರಾ. ಸೊ ಏನು ರಿನೋವೇಟ್ ಕೂಡ ಮಾಡ್ತಾಯಿದ್ದಾರಂತೆ. ನೀವು ಏನೋ ಬರೋ ಈ ವಿಡಿಯೋ ರಿಲೀಸ್ ಆಗಿ ನೀವು ಬರೋ ಅಷ್ಟರಲ್ಲಿ ಮೋಸ್ಟ್ಲಿ ಚೇಂಜ್ ಕೂಡ ಆಗಿರ್ಬೋದು ಸ್ವಲ್ಪ. ಈಗ ಒಳಗೋಗ್ಬಿಟ್ಟು 5 ಜನ ಬಂದಿದ್ದೀವಿ. ಒಂದು 10-15 ಮೀನು ಹಾಕ್ಸ್ಬಿಟ್ಟು ಚೆನ್ನಾಗಿ ಬ್ಯಾಟಿಂಗ್ ಆಡುವ ಬನ್ನಿ. ಸೊ ನಮ್ಮ ಜೊತೆ ಮಹೇಶ್ ಅವರು ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನಾವು ಬಂದು ಆಲ್ರೆಡಿ ಒಂದು 2-3 ವರ್ಷ ಆಯಿತು ಇಲ್ಲಿಗೆ. ಹೌದು, ನೆನಪಿದೀವಾ? ನೆನಪಿದೆ. ಮತ್ತು ಹೆಂಗೆ ನಡೀತದೆ ವ್ಯಾಪಾರ ಎಲ್ಲ? ಚೆನ್ನಾಗಿ ನಡೀತಾ ಇದೆ ಸರ್. ಟೈಮಿಂಗ್ಸ್ ಎಲ್ಲ ಹೆಂಗೆ? ಮಾಮೂಲಿ ಟೈಮಿಂಗ್ಸ್ 12 ಗಂಟೆಯಿಂದ ಮಾಮೂಲಿ. ಡೈಲಿ ಇರ್ತೀರಾ? ಡೈಲಿ ಇರುತ್ತೆ. ಸೋಮವಾರ ಒಂದಿನ ರಜಾ ಇರುತ್ತೆ. ಸೋಮವಾರ ರಜಾ ಅಲ್ಲ. ಸೊ ಇದು ಮೀನು ರೇಟ್ ಎಲ್ಲ ಮುಂಚೆ ಥರನೇ ಇದೆಯಾ ಇಲ್ಲ ಚೇಂಜ್ ಆಗಿದೆಯಾ? ಯಾವ ಥರ? ಏನಿಲ್ಲ, ಮುಂದೆ ಥರನೇ ಇದೆ. ಮುಂಚೆ ಥರನೇ ಸೈಜ್ ಲೆಕ್ಕ ಅಲ್ಲ? ಸೈಜ್ ಮೇಲೆ 40-30ರಿಂದ ಸ್ಟಾರ್ಟ್ ಆಗುತ್ತೆ. 100-150 ಗಂಟಲು ಸಿಗುತ್ತೆ. ಬರೀ ಜಿಲೇಬಿ ಮಾಡ್ತೀರಾ? ಬರೀ ಜಿಲೇಬಿ ಮಾತ್ರ. ಬರೀ ಜಿಲೇಬಿ ಅಂದರೆ ಎಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ, ಮುಳ್ಳು ಕಮ್ಮಿ ಇರುತ್ತೆ. ಹಂಗಾಗಿ ಜನ ಇಲ್ಲಿ ಬರೋರು ಜಾಸ್ತಿ ಕೇಳೋದೇ ಇದೆ ಜಿಲೇಬಿನ. ಅದು ಬಿಟ್ಟು ಬೇರೆ ಮೀನು ಹಾಕೋದಿಲ್ವಾ? ಸಿಗಲ್ವಾ? ಹೇಗೆ? ಸಿಗುತ್ತೆ, ಆದರೆ ಟೇಸ್ಟು ಮತ್ತು ಮುಳ್ಳುಗಳು ಜಾಸ್ತಿ ಇರುತ್ತೆ. ಹಂಗಾಗಿ ಮಾಡಲ್ಲ. ಸೊ ಇವಾಗ ನಮಗೆ ಒಂದು 5 ಜನ ಬಂದಿದ್ದೀವಿ. ಒಂದು 10-12 ಮೀನು ಹಾಕ್ಬಿಟ್ರೆ 10 ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಮಾಡಿಕೊಟ್ಬಿಡಿ. ಮತ್ತು ಅದು ಚಟ್ನಿ ನೀವು ಹಾಕ್ತಿರಲ್ಲ ಸೇಮು ಗ್ರೀನ್ ಚಟ್ನಿ ಅಂತಾನೆ? ಹೌದು. ಅದು ಏನೇನು ಹಾಕ್ತೀರಾ ಅದಕ್ಕೆ ಇಂಗ್ರೀಡಿಯೆಂಟ್? ಮಾಮೂಲಿ ಪುದೀನ ಚಟ್ನಿ. ಬೇರೆ ಏನು ಸ್ಪೆಷಲ್ ಐಟಮ್ ಏನಿಲ್ಲ? ಇಲ್ಲ. ಸೊ ಅದೇ ಟೇಸ್ಟ್ ಜಾಸ್ತಿ. ಅದು ಇವಾಗ ಮ್ಯಾರಿನೇಟ್ ಆಗಿರೋದು ಮಾಡ್ತಾಯಿದ್ದಾರೆ. ಅದಾದಮೇಲೆ ಅದನ್ನು ಲಾಸ್ಟಲ್ಲಿ ಕೋಟಿಂಗ್ ಹಾಕಿ ಲಾಸ್ಟಲ್ಲಿ ಮತ್ತೆ ಮಾಡ್ತಾರೆ. ಆವಾಗ ಟೇಸ್ಟ್ ಜಾಸ್ತಿ ಆಗುತ್ತೆ. ಸೊ ಟೇಸ್ಟ್ ಮಾಡೋಣ, ವೆಯ್ಟ್ ಮಾಡ್ತಾಯಿದ್ವಿ.
ಸೊ ಬಂಗಾರದಂಗಿರೋ ಮೀನು ಬಂದಿದೆ, ಜಿಲೇಬಿ ಮೀನು. ಸೊ ಅದೇ ಫೇಮಸ್ಸು, ಅದೇ ತಿನ್ನಬೇಕು. ತವಾ ಫ್ರೈಗೆಲ್ಲ ಇದೇ ಸೂಪರಾಗಿರುತ್ತೆ. ಎಲ್ಲರೂ 5 ಜನ ಬಂದಿದ್ವಲ್ಲ, ಎಲ್ಲರೂ ಒಂದೊಂದು ಸಿಂಗಲ್ ಮೀನು ತೊಗೊಂಡಿದ್ವಿ. ಇನ್ನು 5 ಮೀನು ಅಲ್ಲಿದೆ. ಇದು ಖಾಲಿ ಆಗ್ತಿದ್ದಂಗೆ ಅದು ಬರುತ್ತೆ. ಸೊ ಟೇಸ್ಟ್ ಮಾಡ್ಬಿಡುವ. ಫುಲ್ ಜ್ಯೂಸಿ ಜಿಲೇಬಿ ಮೀನು ಆಲ್ರೆಡಿ ಜ್ಯೂಸಿ ಆಗಿರುತ್ತೆ. ಅದರಲ್ಲಿ ಸ್ವಲ್ಪ ಎಣ್ಣೆ ಎಲ್ಲ ಸ್ವಲ್ಪ ಯಥೇಚ್ಛವಾಗಿ ಹಾಕಿರೋದ್ರಿಂದ ಜಿನುಗ್ತಾ ಇರುತ್ತೆ. ಸೂಪರ್ ಟೇಸ್ಟು. ಅದಕ್ಕೆ ಬೇಜಾನ್ ಜನ ಬರ್ತಾರೆ ಇಲ್ಲಿ. ನಾವು ಇವತ್ತು ಮಂಗಳವಾರ ಬಂದಿರೋದು, ಅದೇ ಜನ ಕಮ್ಮಿ. ಭಾನುವಾರದಂತೂ ರಶ್ಶು. ಆ ಬೆಂಗಳೂರವರೆಲ್ಲ ಇಲ್ಲೇ ಇರ್ತಾರೆ. ಈ ಕಡೆ ಸುತ್ತಮುತ್ತ ಕನಕಪುರ, ಬೆಂಗಳೂರು ಮತ್ತು ಆ ಕಡೆ ಎಲ್ಲೆಲ್ಲಿದ್ದಾರೆ ಎಲ್ಲ ಊರವರು ಸುತ್ತಮುತ್ತವರು ಬರ್ತಾರೆ. ಯಾಕಂದರೆ ಉದ್ದಕ್ಕೂ ಬರೀ ಅದೇ ಅಂಗಡಿಗಳೇ, ಮೀನು ಅಂಗಡಿಗಳೇ ಇರುತ್ತೆ. ಸೊ ನೀವು ಎಲ್ಲಿ ಬೇಕಾದ್ರೂ ನಿಮ್ಮ ಇಷ್ಟ, ನೀವು ಎಲ್ಲಿ ಬೇಕಾದ್ರೂ ಟ್ರೈ ಮಾಡ್ಬೋದು. ಸೊ ನಾವು ರೆಗ್ಯುಲರ್ ಬಂದಾಗೆಲ್ಲ ಇವ್ರ ಹತ್ರನೇ ಬರೋದು. ಚೆನ್ನಾಗಿ ಮಾಡಿಕೊಡ್ತಾರೆ. ಇನ್ನು ಸ್ವಲ್ಪ ಚೆನ್ನಾಗಿ ಮಾಡ್ಕೊಡಿ ನಮಗೆ ಅಂದರೆ ಇನ್ನು ಸ್ವಲ್ಪ ನೀಟಾಗಿ ಚೆನ್ನಾಗಿ ಮಾಡಿಕೊಡ್ತಾರೆ. ಎಕ್ಸ್ಟ್ರಾ ಜಾಸ್ತಿ ರೋಸ್ಟ್ ಬೇಕಾ, ಡಬಲ್ ರೋಸ್ಟು ಮಾಡಿಕೊಡ್ತಾರೆ. ಖಾರ ಜಾಸ್ತಿ ಬೇಕಾ, ಅದು ಕೂಡ ಮಾಡಿಕೊಡ್ತಾರೆ. ನಾವು ಪರ್ಫೆಕ್ಟಾಗಿ ಅವ್ರದ್ದು ರೆಸಿಪಿ ಏನಿದೆ ಆ ಥರನೇ ಮಾಡಿಸಿದ್ವಿ. ಮೇಯ್ನ್ ಹೈಲೈಟ್ ಬಂದುಬಿಟ್ಟು ಲಾಸ್ಟಲ್ಲಿ ಹಾಕೋ ಚಟ್ನಿ, ಮಿಂಟ್ ಚಟ್ನಿ. ಲೈಟಾಗಿ ಅದು ಹುಳಿ ಅಂಶ ಸ್ವಲ್ಪ ಜಾಸ್ತಿ ಇರುತ್ತೆ. ಆಮೇಲೆ ಪೆಪ್ಪರ್ ಪುಡಿನೂ ಕೂಡ ಹಾಕಿರ್ತಾರೆ ಡಬಲ್ ಸೈಡು. ಅದು ಸ್ವಲ್ಪ ಖಾರನ ಎಕ್ಸ್ಟ್ರಾ ಆ್ಯಡ್ ಮಾಡುತ್ತೆ. ಸೊ ಅದೆರಡ್ರದ್ದು ಮಿಕ್ಸು ಟೇಸ್ಟೇ ಅದ್ಭುತ. ನಾರ್ಮಲಾಗಿ ಫಸ್ಟು ಮೀನನ್ನ ಒಂದು ಕೆಂಪು ಮಸಾಲದಲ್ಲಿ ಮ್ಯಾರಿನೇಟ್ ಮಾಡಿರ್ತಾರೆ. ಅದರಲ್ಲಿ ಹುಣಸೆಹಣ್ಣು, ಅದರಲ್ಲಿ ಕೆಂಪು ಖಾರ, ಹುಣಸೆಹಣ್ಣು ಹುಳಿ ಎಲ್ಲ ಅದರಲ್ಲಿರುತ್ತೆ. ಆಮೇಲೆ ಎಕ್ಸ್ಟ್ರಾ ಖಾರ ಇದು. ಒಬ್ಬೊಬ್ರು ಇದನ್ನು 2 ಸಲ ಹಾಕ್ಸ್ಕೊತಾರೆ ಗ್ರೀನ್ ಚಟ್ನಿನ. ಇನ್ನು ಸ್ವಲ್ಪ ಜಾಸ್ತಿ ಖಾರ ತಿನ್ನೋರು. ಪರ್ಫೆಕ್ಟಾಗಿದೆ. ಆಮೇಲೆ ಅದೇ ಚಟ್ನಿ ಸೈಡಲ್ಲಿ ಕೂಡ ನೆಂಚ್ಕೊಳಕ್ಕೆ ಕೊಟ್ಟಿರ್ತಾರೆ. ಎತ್ಕೊಂಡು ಚಟ್ನಿಯಲ್ಲಿ ಡಿಪ್ ಮಾಡಿ ಇದಕ್ಕೂ ಹುಣಸೆಹಣ್ಣು ಹುಳಿ ಹಾಕಿದ್ದಾರೆ. ಇದ್ರದ್ದೇ ಹುಳಿ ಅಂಶ ಬರ್ತಾ ಇರೋದು ಚಟ್ನಿಲಿರೋದು. ಟಿಂಗ್ ಅಂತ ನಿಂತ್ಕೊಂಡ್ಬಿಡುತ್ತೆ ಕೂದಲೆಲ್ಲ. ಅದ್ಭುತ. ಮಸ್ಟ್ ವಿಸಿಟ್ ಜಾಗ ಭೂವೈನ್ ದೊಡ್ಡಿ, ಫೇಮಸ್ ಫಾರ್ ಫಿಶ್ ತವಾ ಫ್ರೈ. ಫ್ರೆಶ್ ಆಗಿರುತ್ತೆ ಮೀನು. ಇಲ್ಲೇ ಪಕ್ಕದಲ್ಲಿ ಒಲೆ, ಇಲ್ಲೇ ಹಿಡ್ಕೊಂಬರೋದು. ಅದ್ಭುತ. ಸೋಮವಾರ ಒಂದು ದಿವಸ ರಜಾ ಇರುತ್ತೆ, ಮಿಕ್ಕಿ ದಿವಸ ಎಲ್ಲ ಓಪನ್ ಇರುತ್ತೆ. ಅವ್ರನ್ನ ಮಾತಾಡ್ಸಿದ್ದೀವಿ. ಅವರು ವೀಡಿಯೋದಲ್ಲಿ ಟೈಮಿಂಗ್ಸ್ ಎಲ್ಲ ಹೇಳಿದ್ದಾರೆ. ಆ ಟೈಮ್ಗೆ ಕರೆಕ್ಟಾಗಿ ಬಂದುಬಿಡಿ. ನಾವು ಇವಾಗ ಎಷ್ಟು ಟೈಮು, 12 ಗಂಟೆನಾ, 12:30ಕ್ಕೆ ಬಂದ್ವಿ ಕರೆಕ್ಟಾಗೆ. ಅವಾಗ ತಾನೇ ತವಾ ಎಲ್ಲ ರೆಡಿ ಮಾಡ್ತಾಯಿದ್ರು. ನಮ್ಮದೇ ಫಸ್ಟ್ ಬೋಣಿ. ಆಮೇಲೆ ಜಾಗ ವಾತಾವರಣ ಇದು ಅವ್ರ ಮನೆ ಹಿಂದ್ಗಡೆ ಜಾಗ, ಕೊಟ್ಟಿಗೆ ಎಲ್ಲ ಇದೆ. ಹೋದ ಸಲಿನೂ ಇಲ್ಲೇ ಬಂದು ಇಲ್ಲೇ ಕೂತ್ಕೊಂಡು ತಿಂದಿದ್ದು. ಸೊ ಇದು ಈ ಸಲಿನೂ ಇದೇ ಜಾಗ. ಆಮೇಲೆ ನೀವು ರಶ್ ಇರಬಾರ್ದು, ಈ ಥರ ಖಾಲಿ ಇರಬೇಕು ಅಂದರೆ ಈ ಥರ ವೀಕ್ಡೇಸಲ್ಲಿ ಬಂದರೆ ಬೆಸ್ಟು ನಾನು ಸಜೆಸ್ಟ್ ಮಾಡೋದು. ಇಲ್ಲ ನಮಗೆ ಸಂಡೇಸೇ ರಜಾ ಸಿಗೋದು, ಆವಾಗಲೇ ಬರಬೇಕು ಅಂದರೆ ಸ್ವಲ್ಪ ರಶ್ ಇರುತ್ತೆ. ಅಡ್ಜಸ್ಟ್ ಮಾಡಿಕೊಂಡು ಇಲ್ಲೂ ಜಾಗ ಇದೆ, ಇಲ್ಲೂ ತಿಂತಾಯಿರ್ತಾರೆ. ಇಲ್ಲ ಫ್ರಂಟು ಎದುರುಗಡೆನೇ ಅಲ್ಲೇ ನಿಂತ್ಕೊಂಡು ಎಷ್ಟೊಂದು ಜನ ತಿಂತಾಯಿರ್ತಾರೆ. ಸ್ವಲ್ಪ ಪಕ್ಕದಲ್ಲೂ ಜಾಗ ಇದೆ, ಈಗ ಬೇಕಾದ್ರೂ ತಿನ್ಬೋದು. ಇಲ್ಲ ಕಾರಲ್ಲೇ ಕೂತ್ಕೊಂಡು ತಿಂತಾಯಿರ್ತಾರೆ ಎಷ್ಟೊಂದು ಜನ ಫ್ಯಾಮಿಲಿ ಎಲ್ಲ ಬಂದಾಗ. ಈಗ ನೀಟಾಗಿ ಖಾಲಿ ಮಾಡಿ ಆಮೇಲೆ ಸಿಗೋಣ. ಒಂದು ಸಣ್ಣ ಬ್ರೇಕ್ ನಂತರ ಒಂದು 2-3 ಮೀನನ್ನ ಮುಳು ಮಾಡ್ಬಿಡುವ. ಸೊ ಫೈನಲಾಗೆ ಎಷ್ಟು ಮೀನು ತಿಂದ್ರಿ? 2. ನಾನು 3. ಬ್ರೋ ನೀವೆಷ್ಟು? ಅಲ್ಲ ಸರ್ ನೀವೆಷ್ಟು? ನಿಮ್ದೆಷ್ಟು? 4. ನಿಮ್ದೆಷ್ಟು? ಇಲ್ಲ ತಿಂದಿಲ್ವಾ ನೀವು? ಹೌದಾ? ಇಲ್ಲಿ ಇಡ್ಲಿ ಸಿಗುತ್ತಾ? ಹ್ಞೂ, ಇಡ್ಲಿ ಮತ್ತು ಕಾಲು ಸೂಪು. ನೀರು ಕುಡಿಯೋಕೆ ಬಂದ್ರಾ? ನೀರು ಬದನೆಕಾಯಿ ತಿಂದ್ರಾ? ಸೊ ಇಲ್ಲಿ ನೀರು ಬದನೆಕಾಯಿ ಸಿಗುತ್ತೆ. ಅಂದರೆ ಇವ್ರು ಮಾಡಲ್ಲ, ಸೊ ಇಲ್ಲಿ ರೋಡಲ್ಲಿ ಆ ಕಡೆ ಮಾರ್ತಾ ಇರ್ತಾರೆ. ಅಲ್ಲಿಂದ ತಂದು ಅವ್ರ ಹತ್ರ ನಿಮ್ಗೆ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಅಲ್ಲಿ ಅವ್ರಿಗೆ ಕೊಟ್ಟು ಸುಟ್ಟಿಸ್ಬಿಟ್ಟು ಬೇಕಾದ್ರೆ ತಿನ್ಬೋದು. ಅದು ಅವ್ರು ತಿಂತಾರೆ. ಈ ಥರ ಏನೋ ಬಂದರೆ ನಿಮ್ಮ ಗ್ರೂಪಲ್ಲಿ ಒಬ್ಬರು ವೆಜಿಟೇರಿಯನ್ ಬಂದಾಗ ಈ ಥರ ಮಾಡಿ. ಯಾರು ವೆಜಿಟೇರಿಯನ್ಸ್ ಬರಬೇಡಿ. ಬೆಸ್ಟ್ ಏನಂದರೆ ನಾವು ಮಾಡೋ ತಪ್ಪೆಲ್ಲ ಮಾಡಬೇಡಿ, ಕರ್ಕೊಂಡೇ ಬರಬೇಡಿ. ವೆಜಿಟೇರಿಯನ್ಸ್ ಈ ಥರ ಏನೋ ಇದ್ದರೆ ಗ್ರೂಪಲ್ಲಿ ಕರ್ಕೊಂಡೇ ಬರೋಕೆ ಹೋಗ್ಬಿಡಿ. ಅಲ್ಲಿ ತೊಂದರೆ, ಎಕ್ಸ್ಟ್ರಾ ಕೆಲಸ ಅವ್ರಿಗೆ ಮಾಡಿಕೊಡೋರಿಗೆ, ನಮಗೆ ನಾವು ಹೋಗಿದ್ದು ಕರ್ಕೊಂಡು ತರಕ್ಕೆ. ಅದಕ್ಕೋಸ್ಕರ. ಬಟ್ ಈ ಜಾಗಕ್ಕಂತೂ ಒಂದು ಸಲ ವೀಕೆಂಡಲ್ಲೇನೋ ಬರೋಕ್ಕೆ ಆಗಿದ್ರೆ ನಿಮಗೆ ರಶ್ ಇರುತ್ತೆ. ಬಟ್ ಪರವಾಗಿಲ್ಲ, ಪೇಷನ್ಸ್ ಇದೆ ನನಗೆ, ಬರ್ತೀನಿ ಗುಂಪಲ್ಲಿ ತಿನ್ಕೊಂಡು ಮಜಾ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಬರ್ಬೋದು. ಸಂಡೇಸ್ ಬನ್ನಿ, ಇಲ್ಲಾಂದರೆ ವೀಕ್ ಡೇಸಲ್ಲಿ ಬರ್ಬೋದು. ಸೋಮವಾರ ರಜೆ ಇರುತ್ತೆ. ನಾವು ಜಮಾನಿಂದ ತಿಂತಾ ಇದ್ದೀವಿ. ಬರಬೇಕು, ಆರಾಮಾಗಿ ಕುತ್ಕೊಂಡು ನೋಡಿ. ಇವಾಗ ನಮ್ಮದೇ ಬೇಕೋ ಎಷ್ಟೊತ್ತು ಅರಟೆ ಹೊಡಿಬೋದು, ಬೈಕ್ ಬಂದರೆ ಜಾಲಿಯಾಗಿ ಮಾತಾಡ್ಬೋದು. ಈ ಜಾಗ ಮರದ ಕೆಳಗಡೆ ತಂಪಾಗಿರುತ್ತೆ, ಎಷ್ಟೊತ್ತು ಬೇಕಾದ್ರೂ ಆರಾಮಾಗಿ ಕುತ್ಕೊಬೋದು. ವೀಕ್ ಡೇಸ್ ಬಂದಾಗ ತಲೆನೋವಿಲ್ಲ, ಯಾರು ಡಿಸ್ಟರ್ಬ್ ಮಾಡಲ್ಲ, ಫುಲ್ ಖಾಲಿ ಇದೆ. ಫುಲ್ ನಮ್ಮದೇ. ಇನ್ನೊಂದು ಗ್ರೂಪ್ ಇದೆ, ಬಟ್ ಅವ್ರು ಆ ಕಡೆ ಕೂತವ್ರೆ, ನಮ್ಮಿಂದ ದೂರ ಕೂತವ್ರು, ಅವರು ಡಿಸ್ಟರ್ಬ್ ಆಗಬಾರ್ದು ಅಂತ. ಆ ಥರ ಅಷ್ಟೇ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಆರಾಮಾಗಿ ಬನ್ನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಮಾಮೂಲಿ ತವಾ ಫ್ರೈ ಇಲ್ಲಿ ಏನಕ್ಕೆ ಅಂದರೆ ಬರೋ ಜನ ಏನಕ್ಕೆ ಅಂದರೆ ಫ್ರೆಶ್ಶಾಗಿ ಸಿಗುತ್ತೆ. ಅಲ್ಲಿ ಇಟ್ಕೊಂಬರ್ತಾರೆ, ಇಡೀ ಊರೇ ಫೇಮಸ್ ಅದಕ್ಕೋಸ್ಕರ. ಲೈನಾಗಿ ಸಿಗುತ್ತೆ, ಎಲ್ಲಿ ಬೇಕಾದ್ರೂ ನೀವು ಟ್ರೈ ಮಾಡ್ಬೋದು.
ಇವರು ಮಹೇಶು ಬಂದು ಚೆನ್ನಾಗಿ ಮಾಡ್ಕೊಡ್ತಾರೆ. ನಮಗೆ ಬಂದು ತಿಂದು ಅಭ್ಯಾಸ ಆಗಿರೋದ್ರಿಂದ ಆ ಟೇಸ್ಟು ಸ್ವಲ್ಪ ಖಾರವಾಗಿ ನಮ್ಗೆ ಹೆಂಗೆ ಬೇಕೋ ಹಂಗೆ ಕಸ್ಟಮೈಸ್ ಮಾಡಿಕೊಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಬರ್ತೀವಿ. ನೀವು ಕೂಡ ಅಲ್ಲೇ ಬಂದು ಟ್ರೈ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಲೊಕೇಶನ್ ಕೊಟ್ಟಿರ್ತೀವಿ, ಟ್ರೈ ಮಾಡಿ. ಲಾಸ್ಟ್ ಟೈಮ್ ಹೆಂಗೆ ತಿಂದಿದ್ವಿ ಅದೇ ಥರ ಟೇಸ್ಟ್ ಇತ್ತು. ಏನಂತೀರ ಬ್ರೋ? ಹಂಗೆ ನೀವು ಬಂದಿದ್ರಿ ತಾನೆ? ಲಾಸ್ಟ್ ಟೈಮ್ ಇನ್ನೂ ಜಾಸ್ತಿ ತಿಂದಿದೆ, ಈ ಸರಿ ಕೆಪಾಸಿಟಿ ಆಗಲಿಲ್ಲ. ಬೆಳಗ್ಗೆ ಬಿರಿಯಾನಿದು ಸ್ವಲ್ಪ ಹೊಡಿತು. ಬಿರಿಯಾನಿ ಅದು ಬೊಜ್ಜು ಇರೋ ಬಿರಿಯಾನಿ ಅಲ್ಲಿ ನೀವೆಲ್ಲ ತಿಂದಿಲ್ಲ, ನಾನು ತಿಂದಿದ್ದೀನಿ. ಅದು ಮಕ್ಕ ಹೊಡಿತಾ ಇದ್ದು ನನಗೆ. ನಂದು ಫ್ಯಾಟ್ ಪೀಸ್ ತಿಂದು ಇವ್ರಿಗೂ ತಿಂದಿದ್ದು, ಅಂದರೆ ಇವರು ತಟ್ಟೆಗೆ ಬಿದ್ದಿದ್ದು. ನಾನು ತಿನ್ನಲ್ಲ ಆ ಥರ ಅದಕ್ಕೆ ಕೊಟ್ಟಿರೋ ಅದು ನಾನೇ ತಿಂದ ಸ್ವಲ್ಪ ಮುಖ ಕೊಡ್ದಂಗೆ ಆಗಿತ್ತು. ಹಾಗಾಗಿ 2 ಮೀನು ತಿನ್ನೋಕ್ಕಾಗಿತ್ತು. ನಮಗೂ ಅಷ್ಟೇ ಕೆಪಾಸಿಟಿ ಕಮ್ಮಿ ಆಗಿರೋದ್ರಿಂದ 3 ಮೀನಲ್ಲಿ ಮುಗಿಸಿದ್ವಿ. ಇಲ್ಲಾಂದರೆ 4-5 ಮೀನು ಲಾಸ್ಟ್ ಟೈಮ್ ತಿನ್ಬೋದಾಗಿತ್ತು. ಹೌದಲ್ಲ, ಲಾಸ್ಟ್ ಟೈಮ್ 4-5 ತಿಂದ್ವಿ ನಾವು. ಚೆನ್ನಾಗಿ ತಿಂದ್ವಿ. ಸೊ ಅವಾಗ ಚಾನಲ್ ಶುರು ಮಾಡಿದ್ದು ಹೊಸ್ತ್ರಲ್ಲಲ್ವಾ, ಜೋಶ್. ಸೊ ನೀವು ಕೂಡ ಬನ್ನಿ ಫ್ರೆಂಡ್ಸ್ ಜೊತೆ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ. ಈ ವಿಡಿಯೋನ ಆದಷ್ಟು ಜಾಸ್ತಿ ಲೈಕ್ ಮಾಡಿ, ತುಂಬ ಶೇರ್ ಮಾಡಿ. ಬೂ ಐನ್ ದೊಡ್ಡಿ ಬಗ್ಗೆ ಎಲ್ಲರಿಗೂ ಗೊತ್ತು, ಯಾರ್ಯಾರು ಗೊತ್ತಿಲ್ಲ ಅವ್ರಿಗೆಲ್ಲ ಶೇರ್ ಮಾಡಿ. ಒಂದ್ಸಲ ಕರ್ಕೊಂಬನ್ನಿ ನಿಮ್ಮ ಫ್ರೆಂಡ್ಸ್ನ ಪರಿಚಯ ಮಾಡಿಕೊಡಿ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಗಗನ್ ಅವ್ರ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಆಮೇಲೆ ಗೋಲ್ಡನ್ ಥ್ರಾಟಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಆಮೇಲೆ ಸಂತೋಷ್ MD ಚಾನಲ್ ನಾನು ಹೇಳ್ತೀನಿ ಸಮಾಧಾನ ಮಾಡ್ಕೊಳ್ಳಿ, ಹೇಳ್ತೀನಿ. ನಂದು ಅಂತ ತೋರಿಸ್ತಾರಲ್ಲ. ಸಂತೋಷ್ MD ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಡ್ರಾಯ್ಡ್ ಕನ್ನಡ. ನಮಸ್ಕಾರ.